ನಮಸ್ಕಾರ ವಿಶ್ವಬಂಧುಗಳೇ. ವಿಶ್ವಬಂಧು ಜಯಶ್ರೀ ಯೂಟ್ಯೂಬ್ ಚಾನಲ್ಗೆ ಎಂದಿನಂತೆ ತಮಗೆ ಆದರದ ಸ್ವಾಗತ. ಇವತ್ತು ಮಾತಾಡಬೇಕಾದಂಥ ವಿಷಯ ತುಂಬ ಗಂಭೀರವಾದದ್ದು. ಏನಂದರೆ, ಮಕ್ಕಳ ಪಾಲಕರಿಗೆ ನಾನು ಎಚ್ಚರ ಕೊಡುವಂಥ ಒಂದು ಮಾತು. ಸಾಕಷ್ಟು ಜನಕ್ಕೆ ಗೊತ್ತಿದೆ, ಆದರೂ ಗೊತ್ತಿದ್ದು ಕೂಡ ಇವತ್ತು ನಮ್ಮ ಯುವ ಪೀಳಿಗೆ ಎತ್ತ ಸಾಗುತ್ತಿದೆ ಅಂತ ಚಿಂತನೆ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಏನಂದರೆ, ಮೊನ್ನೆ ನಾವು ಒಂದು ವಿಷಯದ ಬಗ್ಗೆ ನಮಗೆ ಅರ್ಥವಾಯಿತು. ಏನಂದರೆ, ಅರ್ಥ ಅನ್ನೋದಕ್ಕಿಂತ ವಿಷಯ ತಿಳಿದು ಬಂತು. ಒಬ್ಬರು ಹೇಳಿದರು, ಏನಂದರೆ, ಇಲ್ಲೇ ನಮ್ಮ ಹತ್ತಿರದಲ್ಲೇ ನಾವು ಫಸ್ಟ್ ನೋಡ್ತಿದ್ವಿ, ಸಿನಿಮಾಗಳಲ್ಲಿ ನೋಡ್ತಿದ್ದೀವಿ ಡ್ರಗ್ಸ್ ಅಡಿಕ್ಟರ್ನ, ಡ್ರಗ್ಸ್ ವ್ಯಸನಿಗಳನ್ನು ನಾವು ಸಿನಿಮಾದಲ್ಲಿ ಸಾಕಷ್ಟು ನೋಡಿದ್ದೀವಿ. ಆದರೆ ನಿಜ ಜೀವನದಲ್ಲಿ ನಾವು ಅಂದರೆ ಕಣ್ಣೆದುರಿಗೆ ನೋಡಿಲ್ಲ, ಕಣ್ಣೆದುರಿಗೆ ಇವತ್ತೂ ನೋಡಿಲ್ಲ ಇನ್ನೂ. ಆದರೆ ಕೆಲವರು ನೋಡಿದರೂ ಸಾಕ್ಷಿಯಾಗಿ ನಮಗೆ ಹೇಳಿದರು, ಈ ಥರ ಹಿಂಗೆ ಸಿಂಧನೂರಲ್ಲಿ, ನಮ್ಮ ಒಂದು ಹತ್ತಿರದ ಸಮೀಪ ಸಿಂಧನೂರು ಒಂದು ನಗರದಲ್ಲಿ ಈ ಥರ ಡ್ರಗ್ಸ್ಗಳನ್ನು ಅಡಿಕ್ಟ್ ಆಗಿದ್ದಾರೆ ಮಕ್ಕಳು. ಮತ್ತು ಏನು ದೊಡ್ಡವರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು, 15 ವರ್ಷ, 16, 20 ವರ್ಷದ ಒಳಗಿನ ಮಕ್ಕಳು ಇವತ್ತು ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ. ಅಂದರೆ ಇವತ್ತು ಸಮಾಜ ಚಿಂತನೆ ಮಾಡಬೇಕಾಗಿದೆ, ಪಾಲಕರು ಚಿಂತನೆ ಮಾಡಬೇಕಾಗಿದೆ. ಮೇನು ಗೊತ್ತಿರಲ್ಲ, ಮನೆಯಲ್ಲಿರ್ತಾರೆ, ಏನೋ ಒಂದು ನೆಪ ಹೇಳಿ ಹೋಗ್ತಾರೆ. ಒಂದು ಸರಿ ಅದಕ್ಕೆ ಅಡಿಕ್ಟ್ ಆದ್ರು ಅಂದರೆ ಈ ಗುಟ್ಕಾ, ಮದ್ಯಪಾನ ಮತ್ತು ಧೂಮ್ರಪಾನಕ್ಕಿಂತ ಒಂದು ಅದು ಇನ್ನೂ ಹೆಚ್ಚಿನ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಆರೋಗ್ಯದ ಮೇಲೆ, ದೇಹದ ಮೇಲೆ ಅಂತ ನನ್ನ ಅಭಿಪ್ರಾಯ. ಏನಂದರೆ, ಮೊನ್ನೆ ಸಿಂಧನೂರಲ್ಲಿ ಒಂದು ಡ್ರಗ್ಸ್ ಮೆಡಿಕಲ್ ಶಾಪ್ನಲ್ಲಿ ಈ ಒಂದು ಡ್ರಗ್ಸ್ಗಳನ್ನು ಮಾರಾಟ ಮಾಡ್ತಾರಂತೆ ಗೊತ್ತಾಯಿತು. ಇವತ್ತು ನಾವು ಮಾಮೂಲಿಯಾಗಿ ಮೆಡಿಕಲ್ ಶಾಪು ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ. ಈಗ ಅರ್ಜೆಂಟಾಗಿ ನಮ್ಗೆ ಏನಾದರೂ ಬೇಕು ಅಂದರೆ ತುಂಬ ಅವಶ್ಯಕತೆ ಇರುತ್ತೆ. ತಲೆನೋವು ಇರ್ಬೋದು, ಏನೋ ಒಂದು ಕಾಲು ನೋವಿಗಿರ್ಬೋದು, ಅರ್ಜೆಂಟಾಗಿ ನಮಗೆ ಆರಾಮಾಗಲಿಕ್ಕೆ ನಾವು ಮೆಡಿಕಲ್ ಶಾಪಿಗೆ ಹೋಗ್ತೀವಿ, ಜ್ವರಕ್ಕೆ ಆ ಥರ ತರ್ತೀವಲ್ಲ, ಅದೇ ರೀತಿ ಇದು ಕೈಗೆ ಸಿಗುತ್ತದೆ. ಈಗ ನಮ್ಗೆ ಹೆಂಗೆ ಈಸಿಯಾಗಿ ಸಿಗುತ್ತೆ ಮೆಡಿಕಲ್ ಶಾಪ್ನಾಗ, ಅದೇ ಥರ ಡ್ರಗ್ಸ್ನು ಕೂಡ ಸಿಗುತ್ತೆ ಅಂತ ಗೊತ್ತಾಯಿತು. ಆಶ್ಚರ್ಯ ಆಯಿತು ನನಗೆ. ಏನಿದು ಮೆಡಿಕಲ್ ಶಾಪ್ನಾಗ ಈ ಥರ ಮಾರ್ತಾರೆ ಅಂದರೆ ಯಾರೂ ಕೇಳಲ್ಲ ಅವ್ರನ್ನ ಅಂತ ಕೇಳಿದೆ ನಾನು. ದುಡ್ಡು ಕೊಟ್ಟರೆ, ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ, ದುಡ್ಡು ಕೊಟ್ಟರೆ ಅವ್ರಿಗೆ ಕೊಡ್ತಾರೆ, ದುಡ್ಡು ಮೇನ್ ಈಗ ಅಂಥೇಳಿ. ಆದರೆ ಇವತ್ತು ದುಡ್ಡಿನ ಆಶಯಕ್ಕಾಗಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ದುಡ್ಡು ಸಿಗುತ್ತೆ ಅಂತೇಳಿ ಏನು ಬೇಕಾದರೂ ಮಾಡ್ಬೋದಲ್ಲ ಕೆಲಸ, ಆ ಥರ ಅಲ್ಲ. ನಮ್ಗೆ ಯಾವುದು ಒಂದು ಒಳಿತು, ಸಮಾಜಕ್ಕೆ ಏನು ಕೆಟ್ಟ ಪರಿಣಾಮ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾವು ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಬೇಕು. ದುಡ್ಡು ಅವಶ್ಯಕತೆ ಇದೆ ಮನುಷ್ಯನಿಗೆ, ಇಲ್ಲ ಅಂತ ಹೇಳಕತ್ತಿಲ್ಲ. ಆದರೆ ಅತಿ ಆಸೆ ಆದರೆ ನಮಗೆ ದುಡ್ಡು ಸಾಕಷ್ಟು ಕೊಡ್ತಾರಪ್ಪ, ಹೆಚ್ಚಿಗೆ ಕೊಡ್ತಾರೆ ಅಂತ ಅಂದ್ಕೊಳ್ಳೇನ ನಾವು ಏನು ಬೇಕು ಅದನ್ನ ನಾವು ಮಾರಾಟ ಮಾಡೋದಂತಲ್ಲ. ಇದು ಮೇನ್ ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರಿಗಳಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂಗೆ ಪಾಲಕರಿರ್ಬೋದು, ಪಾಲಕರು ಮೇನ್ ಎಚ್ಚರಗೊಳ್ಳಬೇಕು. ನಮ್ಮ ಮಕ್ಕಳು ಯಾವ ಕಡೆ ಸಾಗ್ತಾ ಇದ್ದಾರೆ, ಸಮಾಜ ಎತ್ತರ ಸಾಗ್ತಾ ಇದೆ. ಇವತ್ತಿನ ಮಕ್ಕಳು ನಾಳಿನ ನಾಗರಿಕರಂತ ನಾವು ಹೇಳ್ತೀವಿ. ಯಾಕಂದರೆ ಇವತ್ತು ನಮ್ಮ ಕಾಲ ಮುಗೀತಂದರೆ ಮಕ್ಕಳದು ನೆಕ್ಸ್ಟ್ ಜನ್ರೇಷನ್ ಮಕ್ಕಳೇ ಇವತ್ತು ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದವರು. ಅಂಥ ಮಕ್ಕಳನ್ನೇ ದಾರಿ ತಪ್ಪುವಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತಂದರೆ, ಇವತ್ತು ನಿಜವಾಗಿ ಆ ವಿಷಯ ಕೇಳಿದಾಗ ನಮ್ಮ ಮಕ್ಕಳೇ ಈ ಥರ ಆಗಿದ್ದಾರೆ ಏನಪ್ಪ ಅಂತ ಅನಿಸ್ಬಿಡ್ತು ನನಗೆ. ನಮ್ಮ ಮಕ್ಕಳಾದ್ರಷ್ಟೇ, ಇನ್ನೊಬ್ಬರು ಮಕ್ಕಳಾದ್ರಷ್ಟೇ. ಇವತ್ತು ನಮ್ಮ ಹೊಟ್ಟೆಗೆ ಹುಟ್ಟಿದ್ರೆ ಮಕ್ಕಳಲ್ಲ, ಬೇರೆಯವರು ಸಹಿತ ಮಕ್ಕಳಂದರೆ ಅವರು ಕೂಡ ಅವ್ರ ಬಗ್ಗೆನೂ ಸಹಿತ ನಾವು ಯೋಚನೆ ಮಾಡಲೇಬೇಕು. ದಯವಿಟ್ಟು ಮಕ್ಕಳ ಪಾಲಕರನ್ನ ನಾನು ಕೇಳೋದೇನಂತಂದರೆ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಸ್ವಲ್ಪ ವಯಸ್ಸಿಗೆ ಬಂದ ಮಕ್ಕಳು, ಯಾಕಂದರೆ ಇವಾಗ ಮೊಬೈಲ್ ಬಂದು ಇವತ್ತೆಲ್ಲ ಹಾಳಾಗ್ತಾ ಇದೆ. ಸಾಕಷ್ಟು ಮೊಬೈಲು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ. ಮೊನ್ನೆ ನಾನು ಒಂದು ಹುಡುಗನ ಕೇಳಿದೆ, ಇನ್ನೂ SSLC ಈ ವರ್ಷ ಮುಗಿಸಿದ್ದಾನೆ, ಅವ್ರಿಗಾಗಲೇ ದೊಡ್ಡ ಮೊಬೈಲ್ ಎಷ್ಟು ಉಪಯೋಗ ಇದೆ ಅಷ್ಟೇ ಒಂದು ಮಕ್ಕಳ ಒಂದು ಯೋಚನೆಗಳ ಮಟ್ಟವನ್ನು ಬೇರೆ ದಿಕ್ಕಿಗೆ ಒಯ್ತಾ ಇದೆ. ನಾನು ಅಬ್ಸರ್ವ್ ಮಾಡಿದಂಗೆ ಎಷ್ಟು ಉಪಯೋಗ ಇದೆ ಅಷ್ಟೇ ದುರುಪಯೋಗ ಇದೆ.
ಮೊಬೈಲಿಂದ. ಆಮೇಲೆ ಇವತ್ತು ಏನಂದರೆ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ತಾ ಇದೆ ಮೊಬೈಲ್ ಬಳಸೋದ್ರಿಂದ. ಗೊತ್ತಿದ್ದು ಬಳಸ್ತಾ ಇದ್ದೀವಿ, ಯಾಕಂದರೆ ಕೆಲವು ಅವಶ್ಯಕತೆ ಇರುತ್ತೆ ಅದರಿಂದ. ಯಾಕಂದರೆ ಪ್ರತಿಯೊಂದು ಇವತ್ತು ನಾವು ಆನ್ಲೈನ್ ಮುಖಾಂತರನೇ ಇವತ್ತು ಜೀವನ ಸಾಗ್ತಾ ಇದೆ. ಈಸಿಯಾಗಿ ಎಷ್ಟು ಈಸಿಯಾಗಿ ನಮಗೆ ಸಿಗುತ್ತೋ ಅಷ್ಟೇ ನಮ್ಮ ದೇಹಕ್ಕೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಮತ್ತೇನಂತಂದರೆ, ಅದೇ ನಾನು ಹೇಳ್ತಾ ಇರೋದೇನೆಂದರೆ, ಮಕ್ಕಳಿಗೆ ಮೊಬೈಲ್ ಯಾವಾಗ ಕೊಡಿಸ್ಬೇಕು ನಾವು, ಎಷ್ಟನೇ ವಯಸ್ಸಿಗೆ ಕೊಡಿಸ್ಬೇಕು? ಅವರು ಒಂದು ಮೈಂಡ್ ಪರಿಪಕ್ವವಾಗೋದಕ್ಕಿಂತ ಮುಂಚೆ ಅವ್ರ ಯೋಚನೆ ಮಾಡೋಷ್ಟು ಅವರಿಗೆ ಇದು ಇರಲ್ಲ. ಏನಂದರೆ ಆ ಬುದ್ಧಿ ಇರಲ್ಲ ಆ ವಯಸ್ಸಿನಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ, ಮೊಬೈಲ್ನಲ್ಲಿ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ. ಅದರಲ್ಲಿ ಏನು ಪಾಸಿಟಿವ್ ಇದ್ದಿದ್ದು ಬಿಡ್ತಾರೆ, ನೆಗೆಟಿವ್ ಇದ್ದಿದ್ದು ತಗೊಳ್ತಾರೆ. ಒಂದು ಒಳ್ಳೆಯದನ್ನು ತಗೊಂಡ್ರೆ ಒಳ್ಳೆಯದು, ಅದರಲ್ಲಿ ಒಳ್ಳೆಯದು ಸಿಗುತ್ತೆ ನಮಗೆ. ಒಂದು ವಿಡಿಯೋಗಳು ಇರ್ಬೋದು, ಒಂದು ಸಾಕಷ್ಟು ಒಂದು ಜ್ಞಾನಿಗಳ ಮಾತುಗಳು ಇರ್ತವೆ. ಬೇರೆ ಬೇರೆ ಒಂದು ವಿಷಯಗಳನ್ನು ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇರುತ್ತೆ. ಆದರೆ ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ಒಂದು ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಆದಷ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡ್ರಿ. ಈ ಚಿಕ್ಕ ಮಕ್ಕಳೂ ಸಹಿತ ಅಷ್ಟೇ. ಇನ್ನೂ 4-5 ವರ್ಷ, ಒಂದು 7 ವರ್ಷ ಇರೋಂಗಿಲ್ಲ, ಅದೇ ನೀವು ಒಂದು ಆಟ ಆಡೋ ಮೊಬೈಲ್ ಕೊಡ್ರಿ, ತಗೊಳ್ಳಲ್ಲ ಅವರು. ಈ ವಿಡಿಯೋಗಳು ಏನು ಅದರಲ್ಲಿ ಬರ್ತಿರ್ತವೆ ಅದೇ ದೊಡ್ಡ ಮೊಬೈಲೇ ಬೇಕು ಮಕ್ಕಳಿಗೆ. ಅದಕ್ಕೆ ಏನಂತಂದರೆ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಸಮಾಜದಲ್ಲಿ ಸಹಿತ ಅಷ್ಟೇ. ಇವತ್ತು ಮಕ್ಕಳಿಗೆ ನಾನು ಹೇಳ್ತೀನಲ್ಲ, ಡ್ರಗ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಯಾರಾದರೂ ಒಂದು ಯುವಕ ಸಂಘದವರು ಇರ್ಬೋದು, ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ವ್ಯಕ್ತಿಗಳ ಕಡೆಯಿಂದ ಈ ಕೆಲಸ ಆಗಬೇಕು. ಆ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಮ್ಮ ಯುವಕ ಮತ್ತು ಯುವತಿಯರು ಒಂದು ಒಳ್ಳೆ ದಾರಿಗೆ ಹೋಗ್ತಾರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನನಗೇನೆಂದರೆ, ಮೊನ್ನೆ ಕೇಳಿದಾಗ ಮೊನ್ನೆನೇ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಸ್ವಲ್ಪ ಆಗಲಿಲ್ಲ, ಬೇರೆ ಕೆಲಸ ಇರೋದರಿಂದ. ಹೀಗಾಗಿ ಏನಂತಂದರೆ, ಆದಷ್ಟು ಮೆಡಿಕಲ್ ಶಾಪ್ಗಳಲ್ಲಿ ಕೈಗೆ ಸಿಗುವಂತೆ ಅದ್ರ ಬಗ್ಗೆ ಏನಂತ ನಮಗೆ ಗೊತ್ತಿಲ್ಲ. ಡ್ರಗ್ಸ್ ಯಾವ ರೀತಿ ಪರಿಣಾಮ ಬೀರುತ್ತಂತೆ ನೋಡಿದ್ದಷ್ಟೇ, ನಾವು ಸಿನಿಮಾಗಳಲ್ಲಿ ನೋಡಿದ್ದಷ್ಟೇ. ಇವತ್ತು ಸಮಕ್ಷಮ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ ಅಂದರೆ ನಾನು ನಿಜವಾಗ್ಲೂ ಎಷ್ಟು ಆಶ್ಚರ್ಯದ ಜೊತೆಗೆ ಆಘಾತನೂ ಆಯಿತು. ನಾನು ಕೆಲವ್ರ ಹತ್ರ ಶೇರ್ ಮಾಡ್ಕೊಂಡೆ, ನಾನು ಈ ಥರ ಇದೆ ನೋಡ್ರಿ, ಹಿಂಗಂತೆ. ಎಷ್ಟು ವಿಚಿತ್ರ ಆಗಿಬಿಟ್ಟೈತಿ ಇವತ್ತು ನಮ್ಮ ಸಮಾಜ ಎಕ್ಕಡೆ ಹೋಗಕತ್ತೈತಿ ಅಂತೇಳಿ. ಅದಕ್ಕೆ ನೀವು ಅನ್ಬೋದು, ಇವರೇನು ಸಮಾಜದ ಬಗ್ಗೆ ಇಷ್ಟು ಮಾತಾಡ್ತಾರೆ ಅಂತೇಳಿ. ನಿಜವಾಗ್ಲೂ ನಾನು ಆರ್ಟಿಫಿಷಿಯಲ್ ಆಗಿ ಅಂತ ಮಾತಾಡೋದಲ್ಲ, ಮನಸ್ಪೂರ್ವಕವಾಗಿ ನಾನು ಹೇಳ್ತೀನಿ. ಇವತ್ತು ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಾರೆ, ಯಾವ ದಿಕ್ಕಿಗೆ ಹೋಗ್ತಾರೆ, ಆ ಮಕ್ಕಳು ಸರಿಯಾಗಿ ಬರುವಂಥದ್ದು ಸ್ವಲ್ಪ ಒಂದು ಸಂಸ್ಕಾರ, ಒಂದು ಶಿಕ್ಷಣ ನಾವೆಲ್ಲ ಕೊಡಬೇಕಾಗಿದ್ದ ಅವಶ್ಯಕತೆ ಇದೆ. ನಾವೇನು ಸಂಸ್ಕಾರ ಕೊಡ್ತೀವಿ, ಇವತ್ತು ಮನೆ ಮೊದಲ ಪಾಠ ಶಾಲೆ, ನಂತರ ಸಮಾಜಕ್ಕೆ ಬರ್ತೀವಿ ನಾವು. ಅಕ್ಕಪಕ್ಕದವ್ರು ಇರ್ಬೋದು, ನೆರೆಹೊರೆ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವರಿಂದನೂ ಕಲಿತೀವಿ. ಅದಕ್ಕೆ ನಾವು ಎಂಥವರ ಒಂದು ಫ್ರೆಂಡ್ಶಿಪ್ ಮಾಡ್ತೀವಿ ಅನ್ನೋದು ಮುಖ್ಯ ಇರುತ್ತೆ. ಮಕ್ಕಳ ಕಡೆ ಗಮನ ಕೊಡಿ ದಯವಿಟ್ಟು. ಯಾವ ವಯಸ್ಸಿಗೆ ಮೊಬೈಲ್ ಕೊಡಿಸ್ಬೇಕು ಆ ವಯಸ್ಸಿಗೆ ಮೊಬೈಲ್ ಕೊಡಿಸಿ. ಚಿಕ್ಕವರಿದ್ದಾಗ ಮೊಬೈಲ್ ಬೇಡ. ತೀರಾ ಅವಶ್ಯಕತೆ ಇದೆ, ಹಾಸ್ಟೆಲಲ್ಲಿ ಇರ್ತಾರ, ಒಂದು ಕೀಪ್ಯಾಡ್ ಚಿಕ್ಕದು ಮೊಬೈಲ್ ಕೊಡಿಸಿ ಅವರಿಗೆ, ಕೀಪ್ಯಾಡ್ ಮೊಬೈಲ್. ಅದರಿಂದ ಏನು ಒಂದು ಕೆಟ್ಟ ಪರಿಣಾಮ ಆಗಲ್ಲ ಅಂತ ನನಗನ್ಸುತ್ತೆ. ಮಾತಾಡೋದು ಅವಶ್ಯಕತೆ ಇದೆ, ತಂದೆ ತಾಯಿಯಿಂದ ದೂರ ಇರ್ತಾರೆ, ಕೊಡಿಸಿ. ದಯವಿಟ್ಟು ದೊಡ್ಡ ಮೊಬೈಲ್ ಕೊಡಿಸ್ಬೇಡಿ. ಇದನ್ನೇ ನಾನು ಹೇಳಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಮೇನ್ ಇವತ್ತು ಟಾಪಿಕ್, ಮಕ್ಕಳ ಪಾಲಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಅಂತ ನಾನು ಹೇಳ್ತೀನಿ. ಇದು ಪ್ರತಿಯೊಂದು ಇದು ಬರೀ ಸಿಂಧನೂರು ಮಾತ್ರ ಅಲ್ಲ, ಮೆಡಿಕಲ್ ಶಾಪನ್ನು ಅವರು ಏನು ಸೀಸ್ ಮಾಡಿದ್ದಾರೋ ಅದು ಕಂಪ್ಲೀಟಾಗಿ ಗೊತ್ತಿಲ್ಲ. ಹೇಳಿದ್ರಷ್ಟೇ ಈ ಥರ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಡ್ರಗ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಸಿಂಧನೂರಲ್ಲಿ ಅಂತ. ಬರೀ ಸಿಂಧನೂರು ಪಟ್ಟಣ ಒಂದು ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ಊರುಗಳಲ್ಲಿ ಮಾರ್ತಿರ್ಬೋದು ದುಡ್ಡಿನ ಒಂದು ಆಶೆಗಾಗಿ. ದಯವಿಟ್ಟು ಬೇಡ. ಏನು ಅವಶ್ಯಕತೆ ಇರುತ್ತೆ, ಏನು ಆರೋಗ್ಯಕ್ಕೆ ಎಮರ್ಜೆನ್ಸಿ ಬೇಕು ಅಂಥವು ಮಾತ್ರ ಮೆಡಿಕಲ್ ಶಾಪ್ನಲ್ಲಿ ಸಿಗಲಿ. ಕೆಟ್ಟ ಪರಿಣಾಮ ಬೀರುವಂಥ ಇವತ್ತು ಯುವಕ ಯುವತಿಯರನ್ನು ತಪ್ಪು ದಾರಿಗೆ ಒಯ್ಯುವಂಥ ಒಂದು ಕೆಲಸ ಆಗಬಾರ್ದು. ಅದಕ್ಕೆ ಅದು ಹೊರಗಡೆ ಏನಾದರೂ ಆಗಲಿ, ನಮ್ಮ ಮಕ್ಕಳಿಗೆ ನಾವು ಏನು ಶಿಕ್ಷಣ ಕೊಡ್ತೀವಿ, ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವಿ, ಅದು ಮಕ್ಕಳ ಬಗ್ಗೆ ಒಂದು ಗಮನ ಇರಲಿ. ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಸುಮ್ಮನೆ ಅವ್ರು ಆಡಿದ್ದೇ ಆಟ, ಅವ್ರು ಬಂದಿದ್ದ ಆಟ ಅಂತ ಅನ್ನೋದಕ್ಕಿಂತ
ಫಸ್ಟ್ ಏನಂದರೆ ನಾವು ಮನೆಯಲ್ಲಿ ತಂದೆ ತಾಯಿ ಏನು ಯಾವ ರೀತಿ ಬೆಳೆಸಿರ್ತಾರೆ, ಯಾವ ರೀತಿ ಕೆಲವರು ಚೆನ್ನಾಗಿ ಬೆಳೆಸಿರೋ ಸಹಿತ ಅಡ್ಡದಾರಿ ಹಿಡಿತಾರೆ. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನಾವು ಗಿಡ ಇದ್ದಾಗೆ ಬಗ್ಗಿಸ್ಬೇಕು. ಮರ ಆದಮೇಲೆ ಬಗ್ಗಿಸ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ದಯವಿಟ್ಟು ಒಂದು ತಂದೆ ತಾಯಿಯಂದಿರು ತಮ್ಮ ಮಕ್ಕಳ ಬಗ್ಗೆ ಒಂದು ಎಚ್ಚರ ಇರಲಿ, ಗಮನ ಇರಲಿ ಅಂತ ನಾನು ಹೇಳ್ತೀನಿ. ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.